ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಪ್ರತಿ ವರ್ಷವೂ ಸಹ ನಡೆಯುವಾಗೆ ಸಿಡಿ ಈ ವರ್ಷವೂ ಸಹ ಕಬ್ಬಾಳಮ್ಮನ ಜಾತ್ರೆಯಲ್ಲಿ ನಡೀತಾ ಇದೆ. ಈ ಸಿಡಿ ಅನ್ನೋದು ಬಗ್ಗೆ ತಿಳ್ಕೊಬೇಕು ಅಂತಂದರೆ, ಇದು ಕಬ್ಬಾಳಮ್ಮ ಹಾಗೆ ಕಬ್ಬಾಳಮ್ಮನ ತಂಗಿ ಬಿಸಿಲಮ್ಮನ ಕಥೆನ ನೀವು ಕೇಳಬೇಕಾಗತ್ತೆ. ಆವಾಗ ಮಾತ್ರ ನಿಮಗೆ ಈ ಸಿಡಿ ಅಂದರೆ ಏನು, ಈ ಸಿಡಿ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಈ ಕತೆ ಹೇಳೋದಾದರೆ ಸ್ನೇಹಿತರೆ, ಕಬ್ಬಾಳಮ್ಮನಿಗೆ ಮಕ್ಕಳು ಇರಲ್ಲ, ಹಾಗಾಗಿ ಬಿಸಿಲಮ್ಮನಿಗೆ ಮಕ್ಕಳಿರ್ತವೆ. ಬಿಸಿಲಮ್ಮ ಅಂದರೆ ಕಬ್ಬಾಳಮ್ಮನ ತಂಗಿ. ಬಿಸಿಲಮ್ಮನ ಮನೆಗೆ ಕಬ್ಬಾಳಮ್ಮ ಹೋಗ್ತಾರೆ. ಕಬ್ಬಾಳಮ್ಮ ಬಿಸಿಲಮ್ಮನ ಮನೆಗೆ ಬಂದಾಗ ಕಬ್ಬಾಳಮ್ಮ, ನಿನ್ನ ಗಂಡ ಎಲ್ಲಿ ಮತ್ತು ಮಕ್ಕಳುಗಳೆಲ್ಲ ಇಲ್ಲ ಅಂತ ಕೇಳಿದಾಗ ಬಿಸಿಲಮ್ಮನ ತಲೆಯಲ್ಲಿದ್ದು ಒಂದೇ, ಕಬ್ಬಾಳಮ್ಮ ನನ್ನ ಗಂಡ ಮತ್ತು ಮಕ್ಕಳನ್ನ ನೋಡಿದ್ರೆ ಅವರು ಸುತ್ತೋಗ್ಬಿಡ್ತಾರೆ, ಕಬ್ಬಾಳಮ್ಮನ ಕಣ್ಣು ಸರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ, ಇಲ್ಲ ಅವರೆಲ್ಲ ಸಂತೆಗೆ ಹೋಗಿದ್ದಾರೆ, ನಾನು ಸಹ ಸಂತೆಗೆ ಹೋಗಬೇಕು, ಮನೆಯಲ್ಲಿ ದಿನಸಿ ಏನೂ ಇಲ್ಲ, ಹಾಗಾಗಿ ಸಂತೆಗೆ ಹೋಗಿ ತರಬೇಕು, ನೀನು ನಾಳೆ ಬಾ, ನಾನು ಸಂತೆಗೆ ಹೋಗಬೇಕು, ಯಾರೂ ಇಲ್ಲ ಅಂತ ಹೇಳ್ತಾರೆ ಬಿಸಿಲಮ್ಮ. ಆಗ ಮಕ್ಕಳಾದರೂ ಇಲ್ವಾ ಅಂದಾಗ ಮಕ್ಕಳು ಇಲ್ಲ. ಆಗಲೇ ಕಬ್ಬಾಳಮ್ಮ ಬರೋಕ್ಕಿಂತ ಮುಂಚೆನೇ ಬಿಸಿಲಮ್ಮ ಮಕ್ಕಳುಗಳನ್ನೆಲ್ಲ ಕೋಳಿ ಗೂಡುವಂಥ ಗೂಡಲ್ಲಿ ಎಲ್ಲ ಮುಚ್ಚಿಟ್ಬಿಟ್ಟಿರ್ತಾರೆ. ಆಗ ಕಬ್ಬಾಳಮ್ಮನಿಗೆ ಗೊತ್ತಾಗುತ್ತೆ ಮಕ್ಕಳು ಈ ಗೂಡಲ್ಲಿದ್ದಾರೆ ಅಂತ. ಹಾಗಾದರೆ ಆ ಗೂಡಲ್ಲಿರೋರು ಯಾರು ಅಂತ ಅಂದಾಗ, ಆ ಗೂಡಲ್ಲಿ ಯಾರೂ ಇಲ್ಲ, ಕಲ್ಲು ಅಂದಾಗ, ಆಗಿದ್ರೆ ಒಂದು ಕೆಲಸ, ಅಲ್ಲಿ ಆ ಗೂಡಲ್ಲಿ ಇರೋರೆಲ್ಲ ಹಾಗಾದರೆ ಕಲ್ಲಾಗಿ ಹೋಗ್ಬಿಡ್ಲಿ, ಇದು ನಿಜ ಆದರೆ ಹಂಗಾರೆ ಅಂತ ಒಂದು ಶಾಪ ಕೊಡ್ತಾರೆ. ಆ ಶಾಪ ಕೊಟ್ಟಾಗ ಕಬ್ಬಾಳಮ್ಮ ಹೊರಟೋದಾಗ ಬಿಸಿಲಮ್ಮ ಹೋಗಿ ಆ ಗೂಡೆತ್ತಿ ನೋಡಿದಾಗ ಎಲ್ಲ ಕಲ್ಲಾಗ್ಬಿಟ್ಟಿರ್ತಾರೆ ಮಕ್ಕಳೆಲ್ಲ. ಆ ಮಕ್ಕಳಲ್ಲೇ ಕಲ್ಲಾಗೋದಾಗ ಮತ್ತೆ ಕಬ್ಬಾಳಮ್ಮನ ಹುಡಿಕೊಂಡು ಬಿಸಿಲಮ್ಮ ಹೋಗಿ ಈ ಥರ ಹಿಂಗಾಗೋಗಿದೆ ಅಂತ ಹೇಳಿದಾಗ, ಅಲ್ಲಿ ಸಿಡೀರಣ್ಣ ಅಂತ ಅಂದ್ಬಿಟ್ಟು ಒಬ್ಬ ಮಾತ್ರ ಆಟ ಆಡೋಕೆ ಹೋಗಿರ್ತಾನೆ, ಅವನು ಅಲ್ಲಿರಲ್ಲ. ಆಗ ಅವನು ಓಡಿ ಬರ್ತಾನೆ, ದೊಡ್ಡಮ್ಮ ಅಂತ. ಆಗ ಬಂದಾಗ ಅಲ್ಲಿಂದ ಶುರುವಾಗುತ್ತೆ. ಈಗ ನೀವೇನಿದ್ದೀರಾ, ನೀವೆಲ್ಲ ಇದೇ ಕ್ಷೇತ್ರದಲ್ಲಿ ನೆಲೆಗೂಡಿ ಬಿಸಿಲಮ್ಮ ಅಂತಲೇ ಪ್ರಖ್ಯಾತಿ ಆಗಲಿ. ನಾನು ಹೋಗೋ ಜಾಗಕ್ಕೆ ಸಿಡೀರಣ್ಣ ಬಂದು ಅಲ್ಲಿ ಒಂದು ವರ್ಷಕ್ಕೆ ಒಂದು ಸತಿ ಬಂದು ಸಿಡಿ ಆಡಿ ಸಿಡೀರಣ್ಣ ಅನ್ನೋ ಒಂದು ಹೆಸರನ್ನು ತಗೊಳ್ಳಿ ಅಂತ. ಅಲ್ಲಿಂದ ಈಚೆಗೆ ಇದು ತುಂಬ ವರ್ಷಗಳಿಂದ ನಡೆದು ಬಂದಿರುವಂತಹ ಪದ್ಧತಿ ಇದು. ಅಲ್ಲಿಂದ ಜಾತ್ರೆಯಲ್ಲಿ, ಶಿವರಾತ್ರಿಯ ಜಾತ್ರೆಯಲ್ಲಿ ಕೊಂಡ ಆದಂತಹ ಮಾರನೆಗೆ ಇಲ್ಲಿ ಸಿಡಿ ಆಡೋದು. ಯಾರೆಲ್ಲ ಅರಕೆ ಮಾಡ್ಕೊಂಡಿರ್ತಾರೆ, ಅವರ ಕಷ್ಟಗಳನ್ನು ನಿವಾರಿಸಲಿ ಅಂತ ಹೇಳಿ ಅರಕೆ ಮಾಡ್ಕೊಂಡಿರ್ತಾರೆ, ಅವರು ಬಂದು ಇಲ್ಲಿ ಸಿಡಿ ಆಡುವಂತಹ ಒಂದು ಪದ್ಧತಿನ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಇದು ಸಿಡೀರಣ್ಣ ಅಂತ, ಇದು ಒಂದು ಆಟ ಅಂತ ಅನಿಸ್ಬೋದು. ಆದರೆ ನಮ್ಮ ಇಬ್ಬರಿಗೂ ಇವನೇ ಮಗ, ಸಿಡೀರಣ್ಣನೇ ಮಗ, ಇವನು ನನ್ನ ಜಾತ್ರೆಗೆ ಬಂದು ಸಿಡಿ ಆಡಲಿ ಒಂದು ದಿನ ಅಂತ ಹೇಳಿ ಅಲ್ಲಿಂದ ಸಿಡೀರಣ್ಣ ಅಂದ್ಬಿಟ್ಟು ಸಿಡಿ ಆಡೋದು ಅಂತ ಒಂದು ಪದ್ಧತಿನ ಇವತ್ತಿಗೂ ಮುಂದುವರಿಸ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಇದು ಸಿಡಿ ಅಂತಂದರೆ ಸಿಡಿ ಹಿಂದೆ ಇರುವಂತಹ ಕತೆ ಇದು. ಇದೆಲ್ಲರಿಗೂ ಇಷ್ಟ ಆಯ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ನೋಡೋಣ ಯಾವ ಥರ ಆಯಿತು ಸಿಡಿ ಎಲ್ಲ ಅಂತ. ಬಂದಿದ್ದೀವಿ ಫುಲ್ ಬರುತ್ತಾ? ಫುಲ್ ಬರುತ್ತಾ? Hey,
ಕೈ ಮಕ್ಕಳು ಕೊಡಿ ನಾವು ನೇತಾಗಳಿಗ ಅವ್ರು ಅದಕ್ಕೆ ಕರ್ಸಿರೋದು ಬಳ್ಳಾರಿಯಿಂದ ಇಲ್ಲಿ ಅವರಲ್ಲ ಅವರು ನೇತಾಕಳಿ ನೋಡಷ್ಟೇ ಹೆಂಗ್ ಗೊತ್ತಾ ಜೋಕಲೆ ನೋಡ ಮದುವೆ ಕೊಡ್ತಾ ಇರೋದು ತಿಂಡಿ ಕೊಡ್ತಾ ಇರೋದು ದಯವಿಟ್ಟು ಯಾರು ಗಲಾಟೆ ಮಾಡ್ಕೋಬಾರ್ದು ಒಬ್ರಿಗೊಬ್ಬ ತಯಾರಿ ನೋಡಿ ಗಲೀಜ್ ಮಾಡ್ತೀವಿ ಸ್ವಲ್ಪ ಒಳಗ್ತಾ ಹೋಗ್ಬೋದು ಫುಲ್ ಗಲೀಜ್ ಆಯ್ತಾರೆ ನಮ್ಮ ಯಾರು ಗಲೀಜ್ ಮಾಡ್ಕೋಬೇಕು ಒಂದಮ್ಮ ಮಾರಪ್ಪ ಚೌಡ್ರಿ ಊಟ ಮಾಡಬೇಕು ಚನ್ಪಣಕ್ಕೆ ಹೋಗೋ ರಸ್ತೆ ಒಂದಮ್ಮ ಮಾರಪ್ಪ ಚೌಲ್ಟ್ರಿಯಲ್ಲಿ ಅಲ್ಲೋ ಊಟ ಮಾಡಿ ಭಕ್ತಾದಿಗಳು ಊಟ ಮಾಡಬೇಕಾಗಿ ವಿನಂತಿ ಖರ್ಚು ಯಾವುದೇ ದೇವರ ಅರ್ಕೆ ಮುಗಿಸ್ಕೊಂಡು
ಸಿಡಿ ಆಡುವಾಗ ಮೊಬೈಲ್ ಮುದ್ದೆ ಊಟ ಖಾಲಿಯಾಗಿದೆ, ಹೋಗ್ಬಿಡಿ ಯಾರು ಅಲ್ಲಿ. ಮುದ್ದೆ ಊಟ ಖಾಲಿಯಾಗಿದೆ, ಹೋಗ್ಲಿಕ್ಕೆ ಹೋಗ್ಬಿಡಿ ಯಾರು. ಅಲ್ಲೋ ಬೇಜಾರು ಮಾಡ್ಕೊ ಬರುತ್ತಾರೆ. ಮುದ್ದೆ ಊಟ ಖಾಲಿಯಾಗಿದೆ, ಹೋಗಕ್ಕೆ ಹೋಗ್ಬೇಡಿ. ಚಿತ್ರ ಬಿಡಿಸ್ಕೊಡವು. ನಾನು ಬರೀತೀನಿ ಚಿತ್ರ. ಸಾಕು ಸಾಕು ಸಾಕು. ನಾಳೆ ಫುಲ್ ಇರುತ್ತೆ.